ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಇಂಗ್ಲೀಷ್ನ ಮೊದಲನೇ ಪಾಠ ದ ಲೈಟ್ ಹೌಸ್ ಬಗ್ಗೆ ನೋಡೋಣ. ದ ಲೈಟ್ ಹೌಸ್ ಅಂದರೆ ಏನು? ದೀಪದ ಮನೆ ಅಥವಾ ಕನ್ನಡದಲ್ಲಿ ಬೆಳಕಿನ ಮನೆ ಅಂತ ನಾವು ಕರಿಬೋದು. ದ ಲೈಟ್ ಹೌಸ್ ಅಂದರೆ ಬೆಳಕಿನ ಮನೆ. ಇಲ್ಲೊಂದಿಷ್ಟು ಪ್ರಿಪರೇಟರಿ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಈಗ ಡಿಸ್ಕಸ್ ಇನ್ ಪೇರ್ಸ್ ವಾಟ್ ಆರ್ ಸಮ್ ಆಫ್ ದ ಯೂಸ್ಫುಲ್ ಇನ್ವೆನ್ಷನ್ಸ್ ಮೇಡ್ ಬೈ ಸೈಂಟಿಸ್ಟ್ಸ್, ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್. ಡಿಸ್ಕಸ್ ಇನ್ ಪೇರ್ಸ್, ನೀವು ಜೋಡಿಯಾಗಿ ಕೆಲವೊಂದು ಸಂಶೋಧನೆಗಳು, ವಿಜ್ಞಾನಿಗಳು ಮಾಡಿದಂಥ ಸಂಶೋಧನೆಗಳ ಬಗ್ಗೆ ಚರ್ಚೆ ಮಾಡಿರಿ ಅಂತ ತರಗತಿಯಲ್ಲಿ. ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್, ಈ ಸಂಶೋಧನೆಗಳು ಯಾವ ರೀತಿ ನಮಗೆ ಉಪಯೋಗಕರವಾಗಿವೆ ಅನ್ನೋದರ ಬಗ್ಗೆ ನೀವು ಇಬ್ಬಿಬ್ಬರು ಕುಳಿತುಕೊಂಡು ಚರ್ಚೆ ಮಾಡಿರಿ. ತರಗತಿಯಲ್ಲಿ ಗುಂಪುಗಳನ್ನು ಮಾಡಿಕೊಂಡು ಕೂಡ ಚರ್ಚೆ ಮಾಡಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಂಶೋಧನೆಗಳಿಂದ ಮನುಷ್ಯನಿಗೆ ಯಾವ ರೀತಿ ಸಹಾಯವಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ ವಿದೌಟ್ ಇನ್ವೆನ್ಷನ್ಸ್, ನಮ್ಮ ಜೀವನ ಈ ಸಂಶೋಧನೆಗಳು ಇದ್ದಿದ್ದರೆ ಹೇಗಿರ್ತಿತ್ತು ಅನ್ನೋದ್ರ ಬಗ್ಗೆ. ನಮ್ಮ ಜೀವನ ಈ ಸಂಶೋಧನೆಗಳು ಇರದೇ ಹೋಗಿದ್ದರೆ ಹೇಗಿರ್ತಿತ್ತು. ಡಿಸ್ಕಸ್ ಹೌ ಅವರ್ ಲೈಫ್ ವಿಲ್ ಬಿ ಇಫ್ ವಿ ಡು ನಾಟ್ ಹ್ಯಾವ್ ದ ಫಾಲೋವಿಂಗ್, ಇಲ್ಲದೇ ಹೋಗಿದ್ದರೆ ನಮ್ಮ ಜೀವನ ಹೇಗಿರ್ತಿತ್ತು ಅನ್ನೋದರ ಬಗ್ಗೆ ನೀವು ಚರ್ಚೆ ಮಾಡಿರಿ. ಯು ಕ್ಯಾನ್ ಸ್ಪೀಕ್ ಇನ್ ಯುವರ್ ಮದರ್ ಟಂಗ್, ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಕೂಡ ನೀವು ಮಾತಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ನಿಮಗೊಂದು ಫ್ರೀಯಾಗಿ ಮಾತಾಡಲಿಕ್ಕೆ ಆಗ್ತದೆ ಅಂತ ಅವರು ಇಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಕೂಡ ನೀವು ಚರ್ಚೆಯನ್ನು ಮಾಡಬಹುದು ಅಂತ. ದ ಎಲೆಕ್ಟ್ರಿಕ್ ಲೈಟ್ ಹ್ಯಾವ್ ಟು ಸ್ಟಡಿ ಇನ್ ದ ಡಾರ್ಕ್. ದ ಎಲೆಕ್ಟ್ರಿಕ್ ಲೈಟ್, ಈ ವಿದ್ಯುತ್ ಶಕ್ತಿಯ ಈ ವಿದ್ಯುತ್ ದೀಪ ಕಂಡುಹಿಡಿಯದೆ ಹೋಗಿದ್ದರೆ ಏನಾಗ್ತಿತ್ತು. ಹ್ಯಾವ್ ಟು ಸ್ಟಡಿ ಇನ್ ದ ಡಾರ್ಕ್, ನೀವು ಕತ್ತಲೆಯಲ್ಲಿಯೇ ಅಭ್ಯಾಸವನ್ನು ಮಾಡಬೇಕಾಗ್ತಿತ್ತು ವಿದ್ಯುತ್ ದೀಪವನ್ನು ಕಂಡುಹಿಡಿಯದೆ ಹೋಗಿದ್ದರೆ. ದ ಟೆಲಿಫೋನನ್ನು ಕಂಡುಹಿಡಿದೇ ಹೋಗಿದ್ದರೆ ಏನಾಗ್ತಿತ್ತು. ದ ಟೆಲಿಫೋನ್ ಇಲ್ಲದೆ ಹೋಗಿದ್ದರೆ ಏನಾಗ್ತಾ ಇತ್ತು ಅನ್ನೋದನ್ನು ನೀವು ಚರ್ಚೆ ಮಾಡಬೇಕು. ಅವಾಗ ಏನಾಗ್ತಿತ್ತು. ಹ್ಯಾವ್ ಟು ಮೀಟ್ ಪರ್ಸ್ನಲಿ ಆ್ಯಂಡ್ ಟಾಕ್, ನೀವು ಯಾರಾದ್ರ ಜೊತೆ ಮಾತಾಡಬೇಕಾದ್ರೆ ನೀವು ಅವರನ್ನು ಪರ್ಸ್ನಲಿ ಭೇಟಿಯಾಗಿ, ಅವ್ರನ್ನ ಮುಖಾಮುಖಿ ಭೇಟಿಯಾಗಿ ಮಾತಾಡಬೇಕಾಗ್ತಿತ್ತು. ಯಾಕಂದರೆ ಫೋನ್ ಇರ್ತಿರಲಿಲ್ಲ. ಈಗ ನೀವು ಯಾರನ್ನೂ ಮುಖಾಮುಖಿ ನೇರವಾಗಿ ಭೇಟಿಯಾಗುವ ಸಂದರ್ಭ ಬರುವುದಿಲ್ಲ. ನೀವು ನೆನಪಾದಾಗ ಫೋನ್ ತೊಗೊಂಡು ನಿಮ್ಮ ಹತ್ರ ಫೋನ್ ಇದ್ದರೆ ನೀವು ಮಾತಾಡಿಬಿಡ್ಬೋದು. ಅಥವಾ ಲ್ಯಾಂಡ್ ಫೋನ್ ಆಗಲಿ ಅಥವಾ ಮೊಬೈಲ್ ಆಗಲಿ, ನೀವು ಫೋನ್ನಿಂದ ಮಾತಾಡಬಹುದು, ದೂರವಾಣಿಯಿಂದ ಮಾತಾಡಬಹುದು. ದ ಕಂಪ್ಯೂಟರ್ ಇಲ್ಲದೆ ಹೋಗಿದ್ದರೆ ಏನಾಗ್ತಿತ್ತು. ಹ್ಯಾವ್ ಟು ಡೂ ಎವ್ರಿಥಿಂಗ್ ಮ್ಯಾನ್ಯುವಲಿ, ಪ್ರತಿಯೊಂದು ಲೆಕ್ಕ, ಎಂಥದೇ ಲೆಕ್ಕ ಆಗಲಿ, ಏನಾದರೂ ನಾವು ಮೆಮ್ರಿಗೂ ಕೂಡ ಯೂಸ್ ಮಾಡ್ತೀವಿ. ಎಲ್ಲ ನಮಗೆ ಏನೇನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅವನ್ನೆಲ್ಲ ನಾವು ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡ್ತೀವಿ. ಆಗ ನಾವು ಪ್ರತಿಯೊಂದನ್ನು ಪುಸ್ತಕದಲ್ಲಿ ಬರೆದು ಇಡಬೇಕಾಗ್ತಿತ್ತು. ಲೆಕ್ಕ ಎಲ್ಲ ಪ್ರತಿಯೊಂದು ಕೈಯಿಂದ ಮಾಡಬೇಕಾಗ್ತಿತ್ತು. ಅಂದರೆ ಎಲ್ಲ ಮ್ಯಾನ್ಯುವಲಿಯಾಗಿ ಮಾಡಬೇಕಾಗ್ತಿತ್ತು, ಸ್ವತಃ ನಾವು ಮಾಡಬೇಕಾಗ್ತಿತ್ತು. ಈಗ ಕಂಪ್ಯೂಟ್ರಿಂದ ನಮಗೆ ತುಂಬ ಸರಳವಾಗಿದೆ. ಒಮ್ಮೆ ಅದನ್ನೆಲ್ಲ ಮಾಡಿಟ್ಟಿರ್ತಾರಲ್ಲ, ಆ ಸಾಫ್ಟ್ವೇರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ. ದ ಸೈಕಲ್ ಇಲ್ಲದೆ ಹೋಗಿದ್ದರೆ ಏನಾಗ್ತಿತ್ತು. ಸೈಕಲ್ ಇಲ್ಲದೆ ಹೋಗಿದ್ದರೆ ನಾವು ಹ್ಯಾವ್ ಟು ವಾಕ್ ಆಲ್ ದ ವೇ ಟು ಸ್ಕೂಲ್, ಹ್ಯಾವ್ ಟು ವಾಕ್ ಆಲ್ ದ ವೇ ಟು ಮಾರ್ಕೆಟ್. ನಾವೆಲ್ಲೇ ಒಂದು ಮಾರ್ಕೆಟ್ಗೆ ಹೋಗಬೇಕಾಗಲಿ, ಸ್ಕೂಲ್ಗೆ ಹೋಗಬೇಕಾಗಲಿ, ನಾವು ನಡೆದುಕೊಂಡೇ ಹೋಗಬೇಕಾಗಿತ್ತು. ಯಾಕಂದರೆ ಸೈಕಲ್ ಕೂಡ ಇನ್ನೂ ಕಂಡುಹಿಡಿದಿಲ್ಲ ಅಂತಂದಮೇಲೆ ನಾವು ನಡೆದುಕೊಂಡೇ ಹೋಗಬೇಕಾಗಿತ್ತು. ದ ಟೆಲಿವಿಷನ್, ಈ ದೂರದರ್ಶನ ಇಲ್ಲದೆ ಹೋಗಿದ್ರೆ ಹೇಗಾಗ್ತಿತ್ತು ಅಂತ. ಹ್ಯಾವ್ ನೋ ಎಂಟರ್ಟೈನ್ಮೆಂಟ್ ಇನ್ ಹೋಮ್ ಅಂತ ಹೇಳ್ಬೋದು. ಅಂದರೆ ಈಗ ಮನೆಯಲ್ಲಿ ಮೇನ್ ನಮಗೆ ಎಂಟರ್ಟೈನ್ಮೆಂಟ್ ಏನು, ಮುಖ್ಯ ಒಂದು ಮನೋರಂಜನಾ ಮಾಧ್ಯಮ ಯಾವುದು, ದೂರದರ್ಶನ. ಈ ದೂರದರ್ಶನವನ್ನು ಒಂದು ವೇಳೆ ಕಂಡುಹಿಡಿಯದಿದ್ದರೆ ಮನೆಯಲ್ಲಿ ನಮಗೆ ಮನೋರಂಜನಾ ಮಾಧ್ಯಮ ಇಲ್ಲವಾಗ್ತಾ ಇತ್ತು.
ಮೆಡಿಸಿನ್ಸ್ ಇರದೇ ಹೋಗಿದ್ರೆ, ಔಷಧಗಳು ಇರದೇ ಹೋಗಿದ್ರೆ, ಹ್ಯಾವ್ ಟು ಸಫರ್ ಫ್ರಮ್ ಡಿಸೀಸ್, ನಾವು ಕಾಯಿಲೆಯಿಂದ ನರಳಬೇಕಾಗ್ತಾ ಇತ್ತು. ಔಷಧಗಳಿಲ್ಲದೆ ಕಾಯಿಲೆಯಿಂದ ನರಳಬೇಕಾಗ್ತಾ ಇತ್ತು. ದ ಪ್ಲಾಸ್ಟಿಕ್ ಮಟೀರಿಯಲ್, ಈ ಪ್ಲಾಸ್ಟಿಕ್ ಮಟೀರಿಯಲಿಂದ ಎಷ್ಟೋ ಸಹಾಯ ಆಗಿದೆ, ಅದರಿಂದ ಪೊಲ್ಯೂಷನ್ ಕೂಡ ಆಗಿದೆ, ಆದರೆ ಪ್ಲಾಸ್ಟಿಕ್ ಮಟೀರಿಯಲಿಂದ ತುಂಬ ಸಹಾಯ ಆಗಿದೆ. ಪ್ಲಾಸ್ಟಿಕ್ ಮಟೀರಿಯಲ್ ಇಲ್ಲದೆ ಹೋಗಿದ್ದರೆ ನಾವು ನ್ಯಾಚುರಲ್ ಮಟೀರಿಯಲ್ ಯೂಸ್ ಮಾಡಬೇಕಾಗಿತ್ತು. ಈ ಹ್ಯಾವ್ ಟು ಯೂಸ್ ನ್ಯಾಚುರಲ್ ಮಟೀರಿಯಲ್ ಲೈಕ್ ಕಾಟನ್, ಸಿಲ್ಕ್ ಎಕ್ಸೆಟ್ರಾ, ಅದರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗ್ತಾ ಇತ್ತು. ದ ಎಕ್ಸ್ರೇ, ಈಗ ಎಕ್ಸ್ರೇ ನೋಡಿ ಈಸಿಯಾಗಿ ಇವರಿಗೆ ಇಂಥ ಕಾಯಿಲೆ ಅಂತ ಕೆಲವೊಂದು ಕಾಯಿಲೆಯಲ್ಲಿ ಎಕ್ಸ್ರೇ ತುಂಬ ಸಹಾಯ ಆಗ್ತದೆ. ಆವಾಗ ಎಕ್ಸ್ರೇ ಇಲ್ಲದೆ ಹೋಗಿದ್ರೆ ದ ಡಯಾಗ್ನೋಸಿಸ್ ವಿಲ್ ಬಿ ಡಿಫಿಕಲ್ಟ್, ರೋಗವನ್ನು ಕಂಡುಹಿಡಿಯುವುದು ತುಂಬ ಕಷ್ಟವಾಗ್ತಾ ಇತ್ತು. ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ವರ್ಡ್ಸ್ ದಟ್ ಕಮ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಲೈಟ್ ಹೌಸ್. ರೀಡ್ ಔಟ್ ದ ಲಿಸ್ಟ್ ಟು ದ ಕ್ಲಾಸ್. ಫೈಂಡ್ ಔಟ್ ಹೂ ಹ್ಯಾಸ್ ರಿಟರ್ನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಡ್ಸ್. ಈಗ ಲೈಟ್ ಹೌಸ್ ಅಂದ್ಕೊಳ್ಳಿ ನಿಮ್ಗೆ ಏನು ನೆನಪಾಗ್ತದೆ, ಏನೇನು ವರ್ಡ್ ನೆನಪಾಗ್ತವೆ? ಈಗ ಲೈಟ್ ಹೌಸ್ ಸಾಮಾನ್ಯವಾಗಿ ಇದು ಸಂಬಂಧಿಸಿದ್ದು ಒಂದು ಸಮುದ್ರದಲ್ಲಿ ಲೈಟ್ ಹೌಸ್ ಹೇಗೆ ನಾವಿಕರಿಗೆ ಸಹಾಯಕವಾಗ್ತದೆ ಅನ್ನೋದ್ರ ಬಗ್ಗೆ ಇದು ಒಂದು ಗದ್ಯ. ಇದು ಲೈಟ್ ಹೌಸ್ ಅಂದ್ಕೊಳ್ಳಿ ನಿಮಗೆ ಶಿಪ್, ಬೋಟ್, ಸ್ಟೀಮರ್, ಸೇಲರ್, ಹೀಗೆ ಅನೇಕ ಶಬ್ದಗಳು ನೆನಪಾಗ್ತವೆ. ಅವನ್ನ ಬರೀಬೇಕು. ಯಾರಿಗೆ ಹೆಚ್ಚು ಶಬ್ದ ನೆನಪಾಗ್ತವೆ ಅನ್ನೋದನ್ನು ನೋಡ್ಕೊಳ್ಳಿ ಅಂತ. ಅಂದರೆ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಬಿಲ್ಡಪ್ ಮಾಡಲಿಕ್ಕೆ, ನಿಮ್ಮ ಶಬ್ದ ಸಂಗ್ರಹಣ ಸಾಮರ್ಥ್ಯವನ್ನು ಬಿಲ್ಡಪ್ ಮಾಡಲಿಕ್ಕೆ, ಹೆಚ್ಚಿಗೆ ಮಾಡಲಿಕ್ಕೆ ಈ ರೀತಿಯ ಒಂದು ಇದನ್ನು ಕೊಟ್ಟಿದ್ದಾರೆ, ಚಟುವಟಿಕೆಯನ್ನು. ನೌ ಲೆಟ್ ಅಸ್ ರೀಡ್ ದ ಲೆಸನ್ ಆನ್ ದ ಇನ್ವೆನ್ಷನ್ ಆ್ಯಂಡ್ ಯೂಸಸ್ ಆಫ್ ದ ಲೈಟ್ ಹೌಸ್. ಈಗ ನಾವು ಈ ಸಂಶೋಧನೆ ಬಗ್ಗೆ ಇರುವಂತಹ ಪಾಠ ಮತ್ತು ಈ ಲೈಟ್ ಹೌಸ್ ಬೆಳಕಿನ ಮನೆಯ ಉಪಯೋಗ, ಈ ದ್ವೀಪದ ಮನೆಯ ಉಪಯೋಗದ ಬಗ್ಗೆ ಪಾಠವನ್ನು ನೋಡೋಣ. ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್ ವೇರ್ ವೆರಿ ಹ್ಯಾಪಿ ದಟ್ ಡೇ. ಆ ದಿನ ರಾಜೀವ ಮತ್ತು ಅವನ ತಂದೆ ಮಾಧವ ತುಂಬ ಖುಷಿಯಾಗಿದ್ದರು, ತುಂಬ ಸಂತೋಷವಾಗಿದ್ದರು. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ಇಲ್ಲಿ ಥ್ರಿಲ್ಡ್ ಅಂತಂದರೆ ಏನನ್ನೋದು ಕೊಟ್ಟಿದ್ದಾರೆ ನೋಡಿ. ಥ್ರಿಲ್ಡ್ ಅಂದರೆ ಎಕ್ಸೈಟೆಡ್, ಪುಳಕ, ತುಂಬ ರೋಮಾಂಚನಗೊಂಡಿದ್ದ. ಯಾಕಂದರೆ ಅವನ ತಂದೆ ಹೇಳಿದ್ದ, ಇವತ್ತು ನಿನ್ನ ಲೈಟ್ ಹೌಸ್ ನೋಡಲಿಕ್ಕೆ ಕರೆದುಕೊಂಡು ಹೋಗ್ತೀನಿ, ಇವತ್ತು ಲೈಟ್ ಹೌಸ್ ನೋಡಲಿಕ್ಕೆ ಹೋಗೋಣ ಅಂತಂದರೆ ಈ ಬೆಳಕಿನ ಮನೆ, ಈ ದೀಪದ ಮನೆಯನ್ನು ನೋಡಲಿಕ್ಕೆ ಹೋಗೋಣ ಅಂತ. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ಈ ಬೆಳಕಿನ ದೀಪವನ್ನು ಭೇಟಿಯಾಗಲಿಕ್ಕೆ, ನೋಡಲಿಕ್ಕೆ ಅವನ ತಂದೆ ಕರೆದುಕೊಂಡು ಹೋಗುವವರಿದ್ದರು. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 PM. ಯಾವಾಗ ಅವರು ಹೊರಗೆ ನಡೆದರು? 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಅವರು ಹೊರಗೆ ಬಿದ್ದರು. ಆ್ಯಂಡ್ ರೀಚ್ ದ ಶೋರ್ ಬೈ 6 PM. ಸಮುದ್ರ ದಂಡೆಯನ್ನು, ಶೋರ್ ಅಂದರೆ ಸಮುದ್ರ ದಂಡೆ, ಎಷ್ಟು ಗಂಟೆಗೆ ತಲುಪಿದರು? ಸಾಯಂಕಾಲ 6 ಗಂಟೆಗೆ ತಲುಪಿದರು. 5 ಗಂಟೆಗೆ ಮನೆಯಿಂದ ಹೊರಗೆ ಬಿದ್ದರು, 6 ಗಂಟೆಗೆ ದಂಡೆಯನ್ನು ತಲುಪಿದರು. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ಸ್ವಲ್ಪ ದೂರದಿಂದ ಕಾಣ್ತಾ ಇರುವಂಥ ಲೈಟ್ ಹೌಸನ್ನು ಮಾಧವ್ ತೋರಿಸಿದ, ಪಾಯಿಂಟ್ ಮಾಡಿ ತೋರಿಸಿದ. ಇಟ್ ವಾಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಎ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಎಟ್ ದ ಟಾಪ್. ಹೇಗಿತ್ತದು ಲೈಟ್ ಹೌಸ್ ನೋಡಲಿಕ್ಕೆ? ಇಟ್ ವಾಸ್ ಎ ಟಾಲ್, ಇದೊಂದು ಎತ್ತರದ ಸ್ಟ್ರಾಂಗ್ ಬಿಲ್ಡಿಂಗ್, ಅತ್ಯಂತ ಗಟ್ಟಿಮುಟ್ಟಾದ ಕಟ್ಟಡ. ಇನ್ ದ ಶೇಪ್ ಆಫ್ ಎ ಟವರ್, ಟವರ್ ಹೇಗಿರ್ತದಲ್ಲ ಹಾಗೆ, ಗೋಪುರದ ಹಾಗೆ ಒಂದು ಆಕಾರವನ್ನು ಉಳ್ಳಂತಹ ಒಂದು ಗಟ್ಟಿಮುಟ್ಟಾದ ಕಟ್ಟಡ ಇದು. ವಿತ್ ಪವರ್ಫುಲ್ ಲೈಟ್ಸ್, ಅದರಲ್ಲಿ ಅತ್ಯಂತ ಶಕ್ತಿಯುತವಾದ ಲೈಟ್ಸ್ ಇದ್ದು, ದೀಪಗಳಿದ್ದು. ಎಲ್ಲಿ? ಎಟ್ ದ ಟಾಪ್, ಮೇಲೆ ಅತ್ಯಂತ ಪವರ್ಫುಲ್, ಶಕ್ತಿಯುತವಾದ, ಅತ್ಯಂತ ಪ್ರಕಾಶಮಾನವಾದ ದೀಪಗಳಿದ್ದು. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್. ರಾಜೀವ್ ತನ್ನ ತಂದೆ ಕೇಳ್ತಾನೆ, ಪಾಪ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? ಈ ಬೆಳಕಿನ ಮನೆಗಳ ಉಪಯೋಗ ಏನು ಅಂತ ಕೇಳ್ತಾನೆ. ಪಾಪ, ಈ ಲೈಟಿನ ಮನೆಗಳ ಉಪಯೋಗ ಏನು ಅಂತ. ಆವಾಗ ಮಾಧವ್ ಹೇಳ್ತಾರೆ, ಮಾಧವ್ ಸೈಡ್, ದೇ ಹೆಲ್ಪ್ ದ ಸೇಲರ್ಸ್ ಟು
ನೋ ವೇರ್ ದ ಲ್ಯಾಂಡ್ ಈಸ್. ಇವು ನಾವಿಕರಿಗೆ ಭೂಮಿ ಎಲ್ಲಿದೆ, ಅವರು ವಿಶಾಲವಾದ ಸಮುದ್ರದಲ್ಲಿ ಹೋಗುವಾಗ ಭೂಮಿ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಆಗ ಇವು ಲೈಟ್ ಹೌಸ್ಗಳು ಭೂಮಿ ಎಲ್ಲಿವೆ ಅಂತ ತೋರಿಸ್ತವೆ. ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್, ಮತ್ತು ಅವರು ಯಾವ ಸ್ಥಳಕ್ಕೆ ಸಮೀಪದಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಸಮ್ಟೈಮ್ಸ್ ದೇ ಆರ್ ಆನ್ ದ ಸೀ ಶೋರ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸೀ. ಅವರು ಕೆಲವೊಮ್ಮೆ ಸಮುದ್ರ ದಂಡೆಗೆ ಬಂದಿರ್ತಾರೆ, ಕೆಲವೊಮ್ಮೆ ಇನ್ನೂ ತುಂಬ ಸಮುದ್ರದಲ್ಲಿಯೇ ಇರ್ತಾರೆ. ಅದು ಈ ಲೈಟ್ ಹೌಸ್, ಈ ಬೆಳಕಿನ ಮನೆಯಿಂದ ಅವರಿಗೆ ಗುರುತಾಗ್ತದೆ. ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್. ಕೆಲವೊಮ್ಮೆ ಏನಾಗ್ತದೆ ನೋಡಿ, ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್. ಆ ಹಡಗುಗಳಿಗೆ ಒಂದು ಅಪಾಯಕರವಾಗುವಂಥ ಸ್ಥಳಗಳಲ್ಲಿ ಕೆಲವೊಮ್ಮೆ ಅವರು ಇರ್ತಾರೆ. ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಅವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತವೆ ಮತ್ತು ಗೈಡ್ ದ ಸೇಲರ್ಸ್, ನಾವಿಕರಿಗೆ ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತವೆ. ಈ ಲೈಟ್ ಹೌಸ್ಗಳಿಂದ ನೀವು ಈ ಅಪಾಯದ ಸ್ಥಳಗಳ ಬಗ್ಗೆ ಅವರಿಗೆ ಮುನ್ಸೂಚನೆ ಗೊತ್ತಾಗ್ತದೆ, ಮತ್ತು ಅವರಿಗೆ ಎಚ್ಚರಿಕೆಯನ್ನು ಇವು ನೀಡ್ತವೆ ಮತ್ತು ನಾವಿಕರಿಗೆ ಮಾರ್ಗದರ್ಶನವನ್ನು ಈ ಲೈಟ್ ಹೌಸ್ಗಳು ಮಾಡ್ತವೆ. ರಾಜೀವ್ ವಾಸ್ ಕ್ಯೂರಿಯಸ್. ರಾಜೀವ್ ತುಂಬ ಉತ್ಸುಕನಾಗಿದ್ದ, ಕುತೂಹಲವುಳ್ಳವನಾಗಿದ್ದ. ಹಿ ಸೇಡ್, ಬಟ್ ಹೌ ಡು ದೇ ವರ್ಕ್, ಹೇಗೆ ಇವು ಕೆಲಸ ಮಾಡ್ತವೆ ಅಂತ ತಂದೆಯನ್ನು ಕೇಳಿದ. ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಈ ಆಧುನಿಕ ಲೈಟ್ ಹೌಸಸ್ ಅಂದರೆ ದೀಪದ ಮನೆಗಳು, ಈ ಬೆಳಕಿನ ಮನೆಗಳು ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್, ಅತ್ಯಂತ ಶಕ್ತಿಯುತವಾದ ವಿದ್ಯುತ್ ದೀಪಗಳನ್ನು ಇವು ಉಪಯೋಗಿಸ್ತವೆ ಅಂತ ಹೇಳಿದರು. ಥ್ರಿಲ್ಡ್ ಅಂದರೆ ಈಗಾಗಲೇ ಹೇಳಿದ್ದೇನೆ, ಎಕ್ಸೈಟೆಡ್, ಪುಳಕ, ರೋಮಾಂಚನ. ಸೇಲರ್ ಅಂದರೆ ನಾವಿಕ, ಒನ್ ಹೂ ಟ್ರಾವೆಲ್ಸ್ ಇನ್ ದ ಸಿ. ಯಾರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾರಲ್ಲ ಅವರಿಗೆ ನಾವು ಸೇಲರ್ ಅಂತೀವಿ. ಶೋರ್ ಅಂದರೆ ಲ್ಯಾಂಡ್ ನೆಕ್ಸ್ಟ್ ಟು ದ ಸಿ, ಈ ಸಮುದ್ರದ ದಂಡೆ, ಸಮುದ್ರದ ಪಕ್ಕದ ಭೂಮಿ, ಅದಕ್ಕೆ ದಂಡೆ ಅಂತ ನಾವು ಹೇಳ್ತೀವಿ. ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೆರ್ ವಾಸ್ ನೋ ಎಲೆಕ್ಟ್ರಿಸಿಟಿ. ರಾಜೀವ್ ಕೇಳಿದ ತಂದೆಗೆ, ಯಾವಾಗ ಈ ವಿದ್ಯುತ್ ಇರಲಿಲ್ಲಲ್ಲ, ಆಗಿನ ದಿನಗಳ ಬಗ್ಗೆ ಏನು? ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೆರ್ ವಾಸ್ ನೋ ಎಲೆಕ್ಟ್ರಿಸಿಟಿ, ಆ ವಿದ್ಯುತ್ ಇಲ್ಲದ ದಿನಗಳು ಹೇಗಿದ್ದವು ಅಂತ ಕೇಳ್ದ. ಈಗ ಇದು ನೆಲ ಮಾಡಿದ್ದಾರೆ, ಆದರೆ ಆ ವಿದ್ಯುತ್ ಇಲ್ಲದ ದಿನಗಳು ಹೇಗಿದ್ದವು, ಅವಾಗ ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಒಂದು. ಮಾಧವ್ ಲಾಫ್ಟ್. ಅದನ್ನು ಕೇಳಿ ಮಾಧವನಿಗೆ ನಗೆ ಬಂತು. ಯು ಆರ್ ಎ ಕ್ಲೆವರ್ ಬಾಯ್ ಮೈ ಸನ್. ನೀನು ಜಾಣ ಹುಡುಗ, ನನ್ನ ಮಗನೇ ನೀನು ಜಾಣ ಹುಡುಗ ಅಂತ ಮಾಧವ್ ಹೇಳಿದರು. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ಇನ್ ಓಲ್ಡನ್ ಡೇಸ್, ಆ ಹಿಂದಿನ ಹಳೆಯ ದಿನಗಳಲ್ಲಿ ವುಡ್ ಫೈರ್ಸ್ ವುಡ್ ಬಿ ಲಿಟ್. ವುಡ್ ಫೈರ್ಸ್, ಕಟ್ಟಿಗೆಗೆ ಬೆಂಕಿಯನ್ನು ಹಾಕಿಕೊಂಡು, ವುಡ್ ಬಿ ಲಿಟ್ ಇನ್ ದ ಹೈ ಪ್ಲೇಸಸ್, ಎಲ್ಲಿ ಆ ಬೆಂಕಿಯನ್ನು ಹಚ್ತಾ ಇದ್ರು? ಎತ್ತರದ ಸ್ಥಳಗಳಲ್ಲಿ, ಆನ್ ದ ಶೋರ್, ಈ ಸಮುದ್ರದ ದಂಡೆಯಲ್ಲಿರುವ ಎತ್ತರದ ಸ್ಥಳಗಳಲ್ಲಿ ಕಟ್ಟಿಗೆಗೆ ಬೆಂಕಿಯನ್ನು ಹಚ್ಚಿ ಇಡ್ತಾ ಇದ್ರು. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೆರ್ ಯೂಸ್ಡ್. ನಂತರದಲ್ಲಿ ಏನು ಮಾಡಲಿಕ್ಕತ್ರು? ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್, ಬಹಳಷ್ಟು ಈ ಮೇಣದ ಬತ್ತಿಗಳನ್ನು ಹಚ್ಚಿ ಅದರ ಸುತ್ತ ಒಂದು ಗ್ಲಾಸ್ ಹಾಕಿ, ವೆರ್ ಯೂಸ್ಡ್ ವಿತ್ ಅ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೆರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಅಂದರೆ ಅವರಿಗೆ ಆ ಕ್ಯಾಂಡಲ್ಗಳಿಗೆ, ಮೇಣದ ಬತ್ತಿಗಳಿಗೆ ಗಾಳಿ ಬಡಿಬಾರ್ದಂತ ತಿಳ್ಕೊಂಡು ಸುತ್ತಲೂ ಒಂದು ಗಾಜಿನ ಕವರ್, ಸುತ್ತಲೂ ಗಾಜಿರುವ ಹಾಗೆ ಒಂದು ಕವರ್ ಮಾಡಿಕೊಂಡು ಆ ರೀತಿ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮೊದಲು ಕಟ್ಟಿಗೆಗೆ ಬೆಂಕಿ ಹಚ್ಚಲಿಕ್ಕತ್ರು, ನಂತರ ಈ ಮೇಣದ ಬತ್ತಿಯನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವೇರ್ ಬಿಲ್ಟ್, ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸೀ ಹ್ಯಾಡ್ ನೋ ವೇ ಆಫ್ ಗೆಟಿಂಗ್ ಬ್ಯಾಕ್ ಟು ಲ್ಯಾಂಡ್. ಯು ನೋ ರಾಜೀವ್, ನಿನಗೆ ಗೊತ್ತಾ, ಆ ದಿನಗಳಲ್ಲಿ ಯಾವಾಗ ಈ ಬೆಳಕಿನ ಮನೆಗಳು ಇರಲಿಲ್ಲ, ಆವಾಗ ನಾವಿಕರು ಸಮುದ್ರದಲ್ಲಿ ಕಳೆದು ಹೋಗ್ತಾ ಇದ್ರು. ಆ್ಯಂಡ್ ನೋ ವೇ ಆಫ್ ಗೆಟಿಂಗ್ ಬ್ಯಾಕ್ ಟು ಲ್ಯಾಂಡ್, ಅವರಿಗೆ ಮತ್ತೆ
ಭೂಮಿಗೆ ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ, ಯಾವ ಮಾರ್ಗವೇ ಇರಲಿಲ್ಲ ಅವ್ರಿಗೆ, ಯಾವ ದಾರಿನೂ ಇರಲೇ ಇಲ್ಲ. ದೇ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡ್ಯಾಶಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್ ಇನ್ ದ ಡಾರ್ಕ್ನೆಸ್ ಇನ್ ದ ಸಿ. ಮತ್ತು ಇನ್ನೂ ಏನಿತ್ತಂದರೆ ದೇ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡ್ಯಾಶಿಂಗ್, ಅವರಿಗೆ ಒಂದು ಅಪಾಯ ಇತ್ತು. ಅವರು ಹೈ ರಾಕ್ಸ್, ಎತ್ತರವಾದ ದೊಡ್ಡ ಬಂಡೆಗಳಿಗೆ ಅವರು ಕೆಲವೊಮ್ಮೆ ಡ್ಯಾಶ್ ಅಂದರೆ ಅಪ್ಪಳಿಸ್ತಾ ಇದ್ದರು. ತಮ್ಮ ಹಡಗುಗಳಿಂದ ದೊಡ್ಡ ದೊಡ್ಡ ಬಂಡೆಗಲ್ಲಿಗಳಿಗೆ ಅಪ್ಪಳಿಸಿ ಇನ್ ದ ಡಾರ್ಕ್ನೆಸ್ ಇನ್ ದ ಸಿ ಆರ್ ಬೀಯಿಂಗ್ ಅನೇಬಲ್ ಟು ಸಿ ವಿಚ್ ವಾಸ್ ಎ ಸೇಫ್ ಪ್ಲೇಸ್ ಟು ಲ್ಯಾಂಡ್. ಅವರಿಗೆ ದಂಡೆ ಎಲ್ಲಿದೆ, ಸುರಕ್ಷಿತವಾದ ಭೂಮಿ ಎಲ್ಲಿದೆ ಅಂತ ಗೊತ್ತಾಗ್ತಾನೇ ಇರಲಿಲ್ಲ. ಕೆಲವೊಮ್ಮೆ ದೊಡ್ಡ ದೊಡ್ಡ ಬಂಡೆಗಳಿಗೆ ಅವರ ಹಡಗುಗಳು ಅಪ್ಪಳಿಸ್ತಾ ಇದ್ವು. ಆ ಕತ್ತಲೆಯಲ್ಲಿ, ಸಮುದ್ರದ ಕತ್ತಲೆಯಲ್ಲಿ ಬಂಡೆಗಳಿಗೆ ಹಡಗುಗಳು ಅಪ್ಪಳಿಸ್ತಾ ಇದ್ವು. ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಈ ಬೆಳಕಿನ ಮನೆಗಳು ಅವರಿಗೆ ಮಾರ್ಗದರ್ಶನವಾಗಿವೆ. ಸೇಫ್ಟಿ ಅಂದರೆ ಸುರಕ್ಷತೆಗೆ ಅವು ಮಾರ್ಗದರ್ಶಕವಾಗಿವೆ. ರಾಜೀವ್ ಆಸ್ಕ್ಡ್, ಪಾಪಾ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್? ಮೊದಲ ಈ ಬೆಳಕಿನ ಮನೆ ಯಾವಾಗ ತಯಾರು ಮಾಡಿದರು, ಯಾವಾಗ ಕಟ್ಟಿದರು ಅಂತ ರಾಜೀವ್ ಕೇಳ್ತಾನೆ. ಐ ಡೋಂಟ್ ನೋ ಮೈ ಸನ್, ಮಾಧವ್ ರಿಪ್ಲೈಡ್. ಮಾಧವ್ ಹೇಳಿದರು, ನನಗೂ ಗೊತ್ತಿಲ್ಲ ಮಗನೇ ಅಂತ ಹೇಳಿದರು. ಬಟ್ ಐ ಬಿಲೀವ್ ದ್ಯಾಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಷರ್ಮೆನ್ ವೇರ್ ಲಾಸ್ಟ್ ಇನ್ ದ ಸಿ ಆ್ಯಂಡ್ ವೇರ್ ಅನೇಬಲ್ ಟು ರಿಟರ್ನ್ ಹೋಮ್. ಆದರೆ ನನಗೆ ನಂಬಿಕೆ ಇದೆ, ಆ ಹಿಂದಿನ ದಿನಗಳಲ್ಲಿ ಅನೇಕ ಫಿಷರ್ಮನ್, ಮೀನುಗಾರರು ಸಮುದ್ರದಲ್ಲೇ ಕಳೆದು ಹೋದರು ಮತ್ತು ಅವರಿಗೆ ಮನೆಗೆ ಬರಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಅಂತ. ದ ಪೀಪಲ್ ಆನ್ ದ ಲ್ಯಾಂಡ್ ವೇರ್ ವರೀಡ್ ಆ್ಯಂಡ್ ಎಟ್ ಹೆಲ್ಪ್ಲೆಸ್ ಟು ಗೈಡ್ ದೆಮ್. ಈ ಭೂಮಿಯಲ್ಲಿರುವಂಥ ಜನರು ಅವ್ರ ಬಗ್ಗೆ ಬಹಳಷ್ಟು ಚಿಂತಾಕ್ರಾಂತರಾಗಿದ್ದರು. ಆ್ಯಂಡ್ ಎಟ್ ಹೆಲ್ಪ್ಲೆಸ್, ಆದರೂ ಕೂಡ ಅವರು ಕೂಡ ಹೆಲ್ಪ್ಲೆಸ್ ಆಗಿದ್ದರು, ಅಸಹಾಯಕರಾಗಿದ್ದರು. ಟು ಗೈಡ್ ದೆಮ್, ಅವರಿಗೆ ಮಾರ್ಗದರ್ಶನವನ್ನು ನೀಡುವಲ್ಲಿ ಅವರು ಕೂಡ ಅಸಹಾಯಕರಾಗಿದ್ದರು ಅಂತ ಹೇಳ್ತಾರೆ. ದೆನ್ ಎ ಗ್ರೂಪ್ ಆಫ್ ಕ್ಲೆವರ್ ಯಂಗ್ ಮೆನ್ ಹಿಟ್ ಅಪಾನ್ ದ ಐಡಿಯಾ. ಆಮೇಲೆ ಒಂದು ಜಾಣ ತರುಣ ಮನುಷ್ಯರ ಗುಂಪು ಈ ಯೋಚನೆಯನ್ನು ಮಾಡಿತು. ಈ ಐಡಿಯಾ ಅವರಿಗೆ ಹೊಳೆಯಿತು, ಒಂದು ತರುಣ ಜಾಣ ಮನುಷ್ಯರ ಗುಂಪಿಗೆ. ದೇ ಕಲೆಕ್ಟೆಡ್ ಎ ಫ್ಯೂ ಹ್ಯೂಜ್ ಲಾಗ್ಸ್. ಅವರು ಕೆಲವೊಂದು ದೊಡ್ಡದಾದ ಮರದ ದಿಣ್ಣೆಗಳನ್ನು, ಹ್ಯೂಜ್ ಲಾಗ್ಸ್ ಮರದ ದಿಣ್ಣೆಗಳನ್ನು, ದೊಡ್ಡದಾದ ಮರದ ದಿಣ್ಣೆಗಳನ್ನು ತೆಗೆದುಕೊಂಡು, ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರ್ಯಾಂಚಸ್ ಅಂದರೆ ಈ ಕಟ್ಟಿಗೆ, ಒಣಗಿದ ಕಟ್ಟಿಗೆಯ ಕೊಂಬೆಗಳನ್ನು, ರೆಂಬೆ ಕೊಂಬೆಗಳನ್ನು ತೆಗೆದುಕೊಂಡು ಸೆಟ್ ಫೈರ್ ಟು ದೆಮ್, ಅವುಗಳಿಗೆ ಬೆಂಕಿಯನ್ನು ಹಚ್ಚಿದರು. ದೇ ವೇರ್ ಲಾಫ್ಡ್ ಎಟ್ ಬೈ ಎಲ್ಡರ್ಸ್. ಆದರೂ ಕೆಲವೊಬ್ಬರು ಹಿರಿಯರು ಅವರನ್ನು ನೋಡಿ, ಏನು ಮಾಡ್ತಾ ಇದ್ದೀರಿ ಅಂಥೇಳಿ, ಏನು ಹುಚ್ಚು ಹುಡುಗರು ಏನು ಮಾಡ್ತಾಯಿವು ಅಂಥೇಳಿ ಅವ್ರು ನೋಡಿ ನಗ್ತಾ ಇದ್ದರು. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಆದರೂ ಕೂಡ ಅವರು ಬಿಡಲಿಲ್ಲ, ಅವರು ಆ ಬೆಂಕಿಯನ್ನು ಉರಿಸುವುದನ್ನು ಕಂಟಿನ್ಯೂ ಮಾಡಿದರು, ಅದನ್ನು ತಮ್ಮ ಕಾರ್ಯವನ್ನು ಮುಂದುವರಿಸಿದರು. ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್, ಆಮೇಲೆ ಈ ಬೆಳಗಿನ ಜಾವದ ಗಂಟೆಗಳಲ್ಲಿ ದ ಫಿಷರ್ಮೆನ್ ಸೇಲ್ಡ್ ಹೋಮ್. ಈ ಮೀನುಗಾರರು ಮನೆಗೆ ಬಂದರು. ಬಂದು ಏನು ಹೇಳಿದರು? ದೇ ಸೇಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್. ನೋಡಿರಿ ಅವ್ರು ಏನು ಹೇಳ್ತಾರಂದರೆ, ದೇ ಸೇಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್. ನಮಗೆ ಈ ಭೂಮಿಯಿಂದ ಮಾರ್ಗದರ್ಶನ ದೊರೆಯಿತು. ಎದರಿಂದ? ಆ್ಯಂಡ್ ಸೇವ್ಡ್ ದೆಮ್, ನಾವು ಬದುಕಿ ಬಂದ್ವಿ, ಉಳಿದು ಬಂದ್ವಿ. ಓನ್ಲಿ ಬಿಕಾಸ್, ಇದರಿಂದ, ಅದು ಯಾವುದರಿಂದ? ಕೇವಲ ಇದರಿಂದ. ಆಫ್ ದ ಲೈಟ್ ಆಫ್ ದಿಸ್ ಫೈರ್, ಈ ಏನು ಬೆಂಕಿಯ ಬೆಳಕಿತ್ತಲ್ಲ ಅದರಿಂದ ಮಾತ್ರ ನಮಗೆ ಉಳಿಯಲಿಕ್ಕೆ ಸಾಧ್ಯವಾಯಿತು. ಅದರ ಮಾರ್ಗದರ್ಶನದಿಂದ ನಮಗೆ ಇಲ್ಲಿ ಭೂಮಿ ಇದೆ ಅಂತ ಗೊತ್ತಾಗಿ ನಾವು ಉಳಿದು ಬಂದ್ವಿ, ಇಲ್ಲಾದರೆ ನಾವು ಕಳೆದು ಹೋಗ್ತಾ ಇದ್ವಿ ಅನ್ನುವ ಮಾತನ್ನು ಹೇಳ್ತಾರೆ. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಎ ಡಿಸ್ಟೆನ್ಸ್, ದೂರದಿಂದ ನಮಗೆ ಆ ಬೆಳಕು ಕಂಡಿತು, ಆ ಬೆಂಕಿಯ ಬೆಳಕು ಕಂಡಿತು, ಅದರಿಂದ ನಾವು ಇಲ್ಲಿ ಭೂಮಿ ಇದೆ ಎಂದು ತಿಳಿದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ರಾಜೀವ್ ಎಕ್ಸ್ಕ್ಲೇಮ್ಡ್, ರಾಜೀವ್ ಉದ್ಗಾರ ತೆಗೆದ, ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್. ಮನುಷ್ಯನ ಜಾಣತನವೂ ಜಾಣತನ ಅಂತ ಅಂತಾನವನು ರಾಜೀವ್.
ಮನುಷ್ಯನಿಗೆ ಭಾರಿ ಬುದ್ಧಿ ಬಿಡು ಅಂತ ನಾವು ಅಂತೀವಲ್ಲ, ಹಾಗೆ ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್ ಅಂತ ರಾಜೀವ್ ಹೇಳ್ತಾನೆ. ಮಾಧವ್ ಸೇಡ್, ಎಸ್ ಹೌದು. ನೌ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೇಟ್ ಐಸ್ ಕ್ರೀಮ್. ಈಗ ಅವ್ರ ತಂದೆ ಹೇಳ್ತಾರೆ, ಬಹುಶಃ ಸಮಯವಾಗಿರಬೇಕು, ಅವ್ರು ಹೇಳ್ತಾರೆ, ಆಯಿತು ನೌ ಶಾಲ್ ವಿ ಗೋ ಹೋಮ್, ನಾವು ಮನೆಗೆ ಹೋಗೋಣವಾ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೇಟ್ ಐಸ್ ಕ್ರೀಮ್, ನಿನ್ನ ಫೇವ್ರೇಟ್ ಐಸ್ ಕ್ರೀಮನ್ನು ನೀನು ತೆಗೆದುಕೊಂಡ ನಂತರ ನಾವು ಮನೆಗೆ ಹೋಗ್ಬೋದಾ ಅಂತ ಕೇಳ್ತಾರೆ. ಆಗ ರಾಜೀವ್ ಸೈಡ್, ಓ ಎಸ್ ಪಾಪ ಥ್ಯಾಂಕ್ ಯು. ಆಗ ರಾಜೀವ್ ಹೇಳ್ತಾನೆ, ಆಯಿತು ಪಾಪ, ಆಯಿತು ವಂದನೆಗಳು ಅಂತ ಹೇಳ್ತಾನೆ ತಂದೆಗೆ. ಎ ಟ್ರಿಪ್ ಅಂದ್ರೇನು, ಈಸ್ ಎ ಶಾರ್ಟ್ ವಿಸಿಟ್ ಟು ಸಮ್ ಪ್ಲೇಸ್ ಆಫ್ಟರ್ ವಿಚ್ ಯು ರಿಟರ್ನ್ ಹೋಮ್. ಟ್ರಿಪ್ ಅಂದರೆ ಅಲ್ಲೇ ಸಮೀಪದಲ್ಲಿ ನಾವು ಏನಾದರೂ ಒಂದು ಸ್ಥಳವನ್ನು ನೋಡಲಿಕ್ಕೆ ಹೋಗ್ತೀವಿ, ಬೇಗ ಮತ್ತೆ ತಿರುಗಿ ಮನೆಗೆ ಬಿಡ್ತೀವಿ, ಅದಕ್ಕೆ ಟ್ರಿಪ್ ಅಂತೀವಿ. ಎ ಜರ್ನಿ ಅಂದರೆ ಮೀನ್ಸ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಓವರ್ ಎ ಲಾಂಗ್ ಡಿಸ್ಟೆನ್ಸ್. ಜರ್ನಿ ಅಂದರೆ ದೂರದ ಸ್ಥಳಗಳಿಗೆ ಹೋಗುವುದಕ್ಕೆ ಜರ್ನಿ ಅಂತ ಕರಿತೀವಿ. ಟು ಟ್ರಾವೆಲ್ ಮೀನ್ಸ್ ಟು ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಪ್ರವಾಸಕ್ಕೆ ನಾವು ಟ್ರಾವೆಲ್ ಅಂತೀವಿ. ಎ ವಾಯೇಜ್ ಇಸ್ ಎ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್. ವಾಯೇಜ್ ಅಂದರೆ ತುಂಬ ದೊಡ್ಡದಾದ ಪ್ರವಾಸ, ಎದರ ಮೂಲಕ, ಗಾಳಿಯ ಮೂಲಕ ಅಥವಾ ಸಮುದ್ರದ ಮೂಲಕ, ದೂರ ಅಂದರೆ ಯೂಶ್ವಲಿ ದೇಶದಿಂದ ದೇಶಕ್ಕೆ ಹೋಗೋದಕ್ಕೆ ಏನಂತೀವಿ, ವಾಯೇಜ್ ಅಂತೀವಿ. ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾಠ ಹಾಗೂ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು. ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡುವ ಕನ್ನಡ, ಹಿಂದಿ, ಇಂಗ್ಲೀಷ್, ಗದ್ಯ, ಪದ್ಯ ಇತ್ಯಾದಿಗಳನ್ನು ನೋಡ್ತಾ ಇರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.